Hi friends, good morning. Welcome back to Harshi Ki Duniya YouTube channel. And today is day 4 in Chikmagaluru. ಇವತ್ತು ನಾವು ಮೂಡಿಗೆರೆನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿರೋ ಬ್ಯೂಟಿಫುಲ್ ಬೆಟ್ಟದ ಬ್ಯಾರೇಶ್ವರ ಟೆಂಪಲ್, ಲವ್ ಮಾಕ್ಟೆಲ್ ಮೂವಿ ರಿಲೀಸ್ ಆದಮೇಲೆ ಆ ಟೆಂಪಲ್ಗೆ ಸಿಕ್ಕಿದ ಹೈಪ್ ಇಸ್ ನೆಕ್ಸ್ಟ್ ಲೆವೆಲ್. ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ದೆನ್ ಅಲ್ಲಿಂದ ನಾವು ಎತ್ತಿನ ಬುಜ್ಜಾಗೆ ಹೋಗ್ತೀವಿ. ಸೊ ಎತ್ತಿನ ಬುಜ್ಜ ಇಸ್ ಜಸ್ಟ್ ಅ ಸ್ಮಾಲ್ ಟ್ರೆಕ್. ಸೊ ಪ್ರಾಬಬ್ಲಿ 2 ಕಿಲೋಮೀಟರ್ಸ್ ಟ್ರೆಕ್ ಅನ್ಕೊತೀನಿ ಒನ್ ವೇ. ಸೊ ಅದಾದಮೇಲೆ ಸನ್ಸೆಟ್ಗೆ ವಿ ವಿಲ್ ಗೋ ಟು ದೇವರ ಮನೆ ಪೀಕ್ ಪಾಯಿಂಟ್. ಇಷ್ಟು ಚಂದವಾಗಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬ್ಲಾಗ್ನ ಸ್ಕಿಪ್ ಮಾಡ್ದಿರಾ ಎಂಡ್ವರೆಗೂ ನೋಡಿ. ಆಲ್ಸೋ ನನ್ನ ಚಾನೆಲ್ಗೆ ಹೋದರೆ ನಿಮಗೆ ಚಿಕ್ಕಮಗಳೂರು ಡೇ 1 ಸೀರೀಸಿಂದ ಎಲ್ಲ ವೀಡಿಯೋಸ್ ಕೂಡ ಸಿಗುತ್ತೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಓಕೆ, ಸೊ ಬ್ಯಾಕ್ಗ್ರೌಂಡಲ್ಲಿ ಇಟ್ ಈಸ್ ರಾಘವ್ಸ್ ರಿಟ್ರೀಟ್. ಸೊ ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್ ಗೈಸ್. ಪೀಸ್. ಆ್ಯಕ್ಚುಲಿ ನಾವಿವತ್ತು ಸ್ಟೇಯಿಂದ ತುಂಬ ಬೇಗ ಹೊರಡ್ತಾ ಇದ್ದೀವಿ. ಸೊ ಯೂಶ್ವಲಿ ನಾವು ಸ್ಟೇಯಿಂದ ಹೊರಡೋಕ್ಕಿಂತ ಮುಂಚೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಬಿಕಾಸ್ ರಾಘವ್ಸ್ ರಿಟ್ರೀಟಲ್ಲಿ ಬ್ರೇಕ್ಫಾಸ್ಟ್ ಕೂಡ ಅವೈಲೇಬಲ್ ಇದೆ, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾವು ಬೇಗ ಹೊರಡ್ತಿರೋ ಕಾರಣ ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಆಗಿಲ್ಲ. ಬಟ್ ದ ಕುಕ್ ಇಸ್ ಸೋ ಸ್ವೀಟ್. 10 ಮಿನಿಟ್ಸ್ ವೆಯ್ಟ್ ಮಾಡಿ, ಪುಳಿಯೋಗರೆನ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಇದು ರಾಘವ್ಸ್ ರಿಟ್ರೀಟ್ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇಟ್ ಈಸ್ ನಾಟ್ ಅ ಪ್ರಮೋಷನ್ ವಿಡಿಯೋ, ಬಟ್ ಸ್ಟಿಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ಲೇ. ಎಂಡ್ ಮಿನಿಟಲ್ಲಿ ಸಿಕ್ಕಿದ ಸ್ಟೇ ಇದು. ಸೊ ಲೈಕ್ ಇನ್ ಲವ್ ವಿತ್ ದ ಸ್ಟೇ. ಗ್ರೀನರಿ ಮಧ್ಯದಲ್ಲಿದೆ. ಸೊ ಕಂಪ್ಲೀಟ್ ಪೀಸ್, ಕಾಮ್. ಕೇಳಿಸ್ತಾ ಇದೆಯಾ ಪಿಕಾಕ್ ಸೌಂಡ್? ದಿಸ್ ಇಸ್ ರಾಘವ್ಸ್ ರಿಟ್ರೀಟ್. ಸೊ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ನಿಮ್ಗೆಲ್ರಿಗೂ ಇಷ್ಟೇನ ರೆಕಮೆಂಡ್ ಮಾಡ್ತೀನಿ. ಹಾಗಾಗಿ ರಾಘವ್ಸ್ ರಿಟ್ರೀಟ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪ್ರಮೋಟ್ ಮಾಡೋ ಅಷ್ಟು ಇನ್ನೂ ನನ್ನ ವ್ಲಾಗ್ಸ್ ಫೇಮಸ್ ಆಗಿಲ್ಲ. ಬಟ್ ಒನ್ ಡೇ ಐ ವಿಲ್ ಡೆಫಿನೆಟ್ಲಿ ಡೂ ದ್ಯಾಟ್ ಆ್ಯಸ್ ವೆಲ್. ಸೊ ಫಾರ್ ದ್ಯಾಟ್ ಐ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್, ಸಪೋರ್ಟ್. ವಿಶ್ ಮಿ ಗುಡ್ ಲಕ್. ಸಪೋರ್ಟ್ ಮಾಡಿ. ಆ್ಯಂಡ್ ಮೂಡಿಗೆರೆಯಲ್ಲಿ ನೀರು ದೋಸೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಆನ್ ದಿ ವೇ ಹೋಗ್ತಾ ಇಲ್ಲಾಂದರೆ ಬರ್ತಾ ನೀರು ದೋಸೆನ ಕೂಡ ಟ್ರೈ ಮಾಡ್ತೀವಿ. ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಲೆಟ್ ಸ್ಟಾರ್ಟ್ ಆ ಜರ್ನಿ. ಇಟ್ಸ್ ಅ ಬ್ರೈಟ್ ಸನ್ನಿ ಡೇ. ಸೊ ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲಿ ಹೀಗೆ ಹೇಳ್ತೀನಿ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಐ ವಿಲ್ ಕೀಪ್ ಯು ಗೈಸ್ ಪೋಸ್ಟೆಡ್. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್, ದಟ್ ಈಸ್ ಬೆಟ್ಟದ ಬೈರೇಶ್ವರ ದೇವಸ್ಥಾನ. ಸಕಲೇಶ್ಪುರಿಂದ 33 kilometers and ಚಿಕ್ಕಮಗಳೂರಿಂದ 56 kilometers, ಆಲ್ಮೋಸ್ಟ್ 600 to 700 years ಓಲ್ಡ್ ಟೆಂಪಲ್ ಈ ನಮ್ಮ ಬೆಟ್ಟದ ಬ್ಯಾರೇಶ್ವರ. ಇಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಆಶ್ರಯನ ಪಡ್ಕೊಂಡಿದ್ರು ಅನ್ನೋದು ಜನರ ಪ್ರತೀತಿ. ಟೆಂಪಲ್ ವೈಬ್ಸ್ ಅಂತೂ ಮಸ್ತ್ ಆಗಿದೆ. ಸಿ ಲೆವೆಲಿಂದ ತುಂಬ ಎತ್ತರದಲ್ಲಿ ಲೊಕೇಟ್ ಆಗಿದೆ. ಹಾಗಾಗಿ ನಿಮಗೆ ಎಲ್ಲಿ ನೋಡಿದ್ರು ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ಕಂಪ್ಲೀಟ್ ಗ್ರೀನರಿ. ಜನ ಜಾಸ್ತಿ ಇದ್ದಿದ್ರಿಂದ ವ್ಯೂನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ದಿಸ್ ಇಸ್ ಆಲ್ಸೋ one of the must visit place if you are around Chikmagalur. ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ ಆಗಿ ಇವತ್ತು ಮಳೆ ಇಲ್ಲ. ಇಟ್ಸ್ ಅ ಕಂಪ್ಲೀಟ್ ಸನ್ ಇದೆ. ಬಾರೇಶ್ವರ ಟೆಂಪಲ್ ನೋಡ್ಕೊಂಡು ಇವಾಗ ಹೊರಟಿದ್ದೀವಿ ಎತ್ತಿನ ಬುಜ್ಜ ಟ್ರೆಕ್ಕಿಂಗ್ ಪಾಯಿಂಟ್. ಸೊ ಫ್ರೆಂಡ್ಸ್, ವಿ ಹ್ಯಾವ್ ರೀಚ್ ದ ಎತ್ತಿನ ಬುಜ್ಜ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಲ್ಲೇ ಒಂದು ದೇವಸ್ಥಾನ ಇದೆ. ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಇದು ಶ್ರೀ ನಾಣ್ಯ ಭೈರೇಶ್ವರ ದೇವಸ್ಥಾನ. 700 years ಓಲ್ಡ್. ಹೊಯ್ಸಳ ಡೈನಸ್ಟಿಗೆ ಸೇರಿದ್ದು. ಇಲ್ಲಿ ಶಿವನನ್ನು ಪೂಜಿಸ್ತಾರೆ. ಓಲ್ಡನ್ ಡೇಸಲ್ಲಿ ರಾಜರು ಈ ಜಾಗನ ಕಾಯಿನ್ಸ್ ತಯಾರು ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ರಂತೆ. ಹಾಗಾಗಿ ಇದನ್ನು ಟಂಕದ ಬ್ಯಾರಾಪುರ ಅಂತಾನೂ ಕರೀತಾರೆ. ಇಲ್ಲಿ ಏಕಶಿಲ ಕಂಬವನ್ನು ನೋಡ್ಬೋದು, ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಕಂಬ. ಇದನ್ನು ಮನಸ್ತಂಭ ಅಂತಾನೂ ಕರೀತಾರೆ. ದೇವದರ್ಶನ ಅಂತೂ ಆಯಿತು. ಬನ್ನಿ ನಮ್ಮ ಟ್ರೆಕ್ನ ಶುರು ಮಾಡೋಣ. ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಎತ್ತಿನ ಬುಜ್ಜ ಟ್ರೆಕ್ಕಿಂಗ್ ಪಾಯಿಂಟ್ ಎಕ್ಸಾಕ್ಟ್ ವೇ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಆ ವೇನ ಕ್ಲೋಸ್ ಮಾಡಿದ್ದಾರೆ. ಲಾಸ್ಟ್ 1 ಮಂತಿಂದ ಕ್ಲೋಸ್ ಇದೆ ಆ್ಯಂಡ್ ಇನ್ನೂ 2-3 ಮಂತ್ಸ್ ಕ್ಲೋಸ್ ಇರ್ಬೋದು. ಕಾರಣ ಗೊತ್ತಿಲ್ಲ. ಯಾವ ಹುಚ್ಚಿ ಸವಾಸ ಆಯ್ತಿದು. ನನ್ನ ಪಾರ್ಟ್ನರ್ ಇನ್ ಕ್ರೈಮ್ಗಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಯಾಕಂದರೆ ಆಲ್ಟರ್ನೇಟ್ ವೇ ತುಂಬ ಚಿಕ್ಕದಾಗಿತ್ತು ಆ್ಯಂಡ್ ಟ್ರೆಡ್ಮಿಲಲ್ಲಿ 15 ಇನ್ಕ್ಲೈನ್ನ ಹಾಕ್ಕೊಂಡು ವಾಕ್ ಮಾಡಿದ್ರೆ ಹೇಗಿರುತ್ತೋ ಅದೇ ಥರ ಫೀಲ್ ಆಯಿತು. ಸೊ ದಿಸ್ ಇಸ್ ದ ವ್ಯೂ ಪಾಯಿಂಟ್. ನಾವು ಹೋದಾಗ ವ್ಯೂ ಕಂಪ್ಲೀಟ್ ಫಾಗಿಂದ ಕವರ್ ಆಗಿತ್ತು. ಟೈಮ್ ಲ್ಯಾಬ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ. ನಮ್ಮ ಪ್ರಕೃತಿಯ ಆಟವಂತೂ ನಿಜವಾಗ್ಲೂ ಅದ್ಭುತವಾಗಿದೆ.
ದೂರದಿಂದನಾದರೂ ಸರಿ ಎತ್ತಿನ ಭುಜನ ಫೈನಲ್ ಆಗಿ ನೋಡಿದ್ವಿ. ಕಂಪ್ಲೀಟ್ ಗ್ರೀನರಿ, 360 ಡಿಗ್ರಿ ಬರೀ ಬೆಟ್ಟಗಳೇ ಕಾಣಿಸ್ತಾ ಇದೆ. ಪ್ರಾಬಬ್ಲಿ ಎತ್ತಿನ ಭುಜ ಎಕ್ಸಾಕ್ಟ್ ವ್ಯೂ ಪಾಯಿಂಟಿಂದ ನೋಡಿದ್ದಿದ್ರೆ ಇನ್ನೂ ವ್ಯೂ ಸಖತ್ತಾಗಿರ್ತಾ ಇತ್ತು ಅನ್ಸುತ್ತೆ. ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಾವು ನಮ್ಮ ಲಾಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ದ್ಯಾಟ್ ಈಸ್ ದೇವರಮನೆ ವ್ಯೂ ಪಾಯಿಂಟ್. ನಾವು ರೀಚ್ ಆಗಿದ ತಕ್ಷಣ ಮಳೆ ಶುರುವಾಯಿತು. ಕಾರಲ್ಲೇ 1 hour ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ನಮ್ಮ ಟ್ರೆಕ್ನ ಶುರು ಮಾಡೋಣ ಅಂತ ಹೊರಟ್ವಿ. ಕಾರ್ ಪೀಕ್ವರೆಗೂ ರೀಚ್ ಆಗುತ್ತೆ. ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ರೋಡ್ ಕಂಡೀಷನ್ಸ್ ಕೂಡ ಚೆನ್ನಾಗಿದೆ. ಇಲ್ಲಿಂದ 15 to 20 minutes ಟ್ರೆಕ್ ಮಾಡಿದ್ರೆ 3 to 4 ಡಿಫ್ರೆಂಟ್ ಲೊಕೇಶನ್ಸ್ ವ್ಯೂ ಪಾಯಿಂಟ್ಗಳು ಸಿಗುತ್ತೆ. ವಿ ಆರ್ ಬ್ಯಾಕ್ ಇನ್ ದ ಮಾನ್ಸೂನ್ ಕಾಸ್ಟ್ಯೂಮ್ ಬಿಕಾಸ್ ಮಳೆ ಬರ್ತಾ ಇದೆ. ಲೆಟ್ಸ್ ಸಿ ಸ್ಕೈ ಎಷ್ಟು ಕ್ಲಿಯರ್ ಆಗುತ್ತೆ, ಏನು ವ್ಯೂ ಸಿಗುತ್ತೆ ನಮಗೆ ನೋಡೋಕ್ಕೆ ಅಂತ. ಹೋಪಿಂಗ್ ಫಾರ್ ದ ಬೆಸ್ಟ್. ವ್ಯೂ ಪಾಯಿಂಟ್ನ ರೀಚ್ ಆದ್ವಿ. ಅನ್ಫಾರ್ಚುನೇಟ್ ಆಗಿ ಮಳೆ ಬಂದಿದ್ದ ಕಾರಣ ಫಾಗ್ ಫುಲ್ ವ್ಯೂನ ಕವರ್ ಮಾಡಿಕೊಂಡಿದೆ. ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ನಾವಿಲ್ಲಿ ರೀಚ್ ಆಗಿದ್ದು ಆಲ್ಮೋಸ್ಟ್ 3:30 ಆಗಿತ್ತು. ಸೊ ಇನ್ನೂ ಟೈಮ್ ಇದ್ದಿದ್ದ ಕಾರಣ ಏನಾದರೂ ಸರಿ ಇವತ್ತು ವ್ಯೂ ನೋಡಲೇಬೇಕು ಅಂತ ಅಲ್ಲೇ ಕಾದು ಕೂತಿದ್ವಿ. ಸೊ ಚೂರು ವ್ಯೂ ಕಾಣಿಸೋಕ್ಕೆ ಶುರು ಆಯಿತು. ಇದೇ ಗ್ಯಾಪಲ್ಲಿ ಟೈಮ್ ಲ್ಯಾಬ್ಸ್ನ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಬ್ಯೂಟಿಫುಲ್ ಆಗಿದೆ, ಮಿಸ್ ಮಾಡ್ತೀರಾ ನೋಡಿ. ಸೊ ಫ್ರೆಂಡ್ಸ್, ಫೈನಲಿ ವ್ಯೂ ಕ್ಲಿಯರ್ ಆಗ್ತಾ ಇದೆ. ಸಬರ್ ಕಾ ಫಲ್ ಮೀಠಾ ಹೋತಾ ಹೈ. ಕಾದು ಕೂತಿದ್ದಕ್ಕೂ ಸಾರ್ಥಕವಾಯಿತು. ವ್ಯೂ ಕ್ಲಿಯರ್ ಆದಮೇಲೆ ನನಗಾಗಿದ್ದ ಖುಷಿ ನೆಕ್ಸ್ಟ್ ಲೆವೆಲ್. ಇಲ್ಲಿ ಕುತ್ಕೊಂಡು ನೇಚರ್ನ ನೋಡ್ತಾ ಇದ್ರೆ ಜೀವನದಲ್ಲಿ ಬೇರೆ ಏನೂ ಬೇಡ, ಇಲ್ಲೇ ಇದ್ಬಿಡೋಣ ಅನ್ನೋ ಅಷ್ಟು ಪೀಸ್ ಆಗಿತ್ತು. ಗಾಡ್ಸ್ ಕ್ರಿಯೇಷನ್ನ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ. ಸೊ ಹ್ಯಾಟ್ಸ್ ಆಫ್ ಟು ಹಿಮ್. ಜೀವನದಲ್ಲಿ ಒಂದ್ಸಲನಾದರೂ ದೇವ್ರ ಮನೆನ ವಿಸಿಟ್ ಮಾಡಿ. ಸೊ ಫ್ರೆಂಡ್ಸ್, ನಾವು ದೇವ್ರ ಮನೆ ಪಾಯಿಂಟಿಗೆ ಎಂಟ್ರಿ ಕೊಟ್ಟಿದ್ದು ಮಧ್ಯಾಹ್ನ 3 ಗಂಟೆಗೆ. ಸೊ ಇವಾಗ ಟೈಮ್ 5:30. ವರ್ತ್ ದ ವೇಟ್ ಆ್ಯಂಡ್ ವರ್ತ್ ದ ಹೈಕ್. ಮಸ್ಟ್ ವಿಸಿಟ್. ದೇವರ ಮನೆಯಲ್ಲಿ ಇನ್ನೊಂದು ವಿಶೇಷ ಏನಂದರೆ ಶ್ರೀ ಕಾಲಭೈರೇಶ್ವರ ದೇವಸ್ಥಾನ. ಕಂಪ್ಲೀಟ್ ನೇಚರ್ ಮಧ್ಯದಲ್ಲಿ ಲೊಕೇಟ್ ಆಗಿರೋ ಈ ಟೆಂಪಲ್ ವೈಬ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ದೇವರ ಮನೆ ಮಾತ್ರ ಅಲ್ಲ, ದೇವರ ಮನೆಗೆ ಹೋಗ್ತಿರೋ ದಾರಿ ಕೂಡ ತುಂಬ ಸುಂದರವಾಗಿದೆ. ಅಲ್ಲಲ್ಲಿ ಸಿಗೋ ವ್ಯೂ ಪಾಯಿಂಟ್ಸ್, ಫಾಗಿಂದ ಕವರ್ ಆಗಿರೋ ಸ್ಕೈ, ಎಲ್ಲಿ ನೋಡಿದ್ರೂ ಬರೀ ಗ್ರೀನರಿನೇ. ಈ ಥರ ರಸ್ತೆಯಲ್ಲಿ ಹೋಗ್ತಿರೋದೇ ಸ್ವರ್ಗ. ದೇವರ ಮನೆಯ ಪ್ರಕೃತಿಯ ಸೌಂದರ್ಯ ನನ್ನ ಮೈಂಡಲ್ಲಿ ಯಾವಾಗಲೂ ರಿಜಿಸ್ಟರ್ ಆಗಿರುತ್ತೆ. ಮತ್ತೆ ಮತ್ತೆ ಹೋಗಬೇಕು ಅನ್ನೋ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.